ಬಾ ಇದು ಬಸವನಕೋಟೆ ₹5,000 ಮತ್ತೆ ಮೊಹಮ್ಮದ್ ಸಾಬ್ ಒಬ್ಬ ಉಪಾಧ್ಯಕ್ಷರು ಮೊಹಮ್ಮದ್ ಸಾಬ್ ಸದಾನಂದ ಯುವ ಘಟಕ ಅಧ್ಯಕ್ಷರು ತಾಲೂಕು ಸದಾನಂದ ಅಧ್ಯಕ್ಷರು ಗುಮೇಲ ನಾವು 17ನೇ ತಾರೀಕು AC ಅವರಿಗೆ ಒಂದು ಮನವಿ ಕೊಟ್ಟಿದ್ದೆ ಸರ್. ಯಾಕಂದ್ರೆ ತೊಗರಿ ಕೇಂದ್ರ ಭತ್ತದ ಕೇಂದ್ರ ತೆಗಿಬೇಕಂತ ಹುರುಗುಂಡಿದ ಗ್ರಾಮದಾಗ ಗೌಡರದಾಗ ಸರ್ಕಾರ ಅಲಾಟ್ ಮಾಡಿತ್ತು. ಆದರೂ ತೊಗರಿ ಕೇಂದ್ರ ತೆಗೆದಿಲ್ಲ, ತೊಗರಿ ಕೇಂದ್ರ ತೆಗೆದಿಲ್ಲ. ಹೋದ ಸತ್ತಿನ ಮನವಿ ಕೊಟ್ಟಿದ್ದೀವಿ, ಆದ್ರೂ ಸ್ಪಂದನೆ ಮಾಡಿದ್ದಿಲ್ಲ. ಅದಕ್ಕೆ ಈ ವರ್ಷ ಅಡ್ವಾನ್ಸ್ ಆಗಿ ಮನವಿ ಮಾಡಿದ್ದೀವಿ. ಡಿಸೆಂಬರ್ 5 ಒಳಗೆ ತೊಗರಿ ಕೇಂದ್ರ ತಂದ್ರೆ ನಾವು ರಸ್ತೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಆದರೂ ಇದುವರೆಗೂ ಯಾವುದೇ ಸ್ಪಂದನೆ ಇಲ್ಲ. ಮತ್ತೆ ಬೇರೆ ಮಾತಾಡಿದ್ರಿ ರೈತರು ಹೋಗಿ ನೀವು ಅಲ್ಲಿ ಹೋಗ ಅಂತ ಹೇಳಿದ್ರು. ನಾವು ಮೊನ್ನೆ ಅಂದ್ವಿ ಏನು ಮಾಡಿದ್ರು ನಾವು ಎಲ್ಲಿಗೆ ಕರ್ಸಲ್ಲ ಅಂತ ಹೇಳಿದ್ವಿ ಮನವಿ ಮಾಡೋಣ. ಅದೊಂದು ಯಾವುದೇ ಈ ಒಂದು ವಿಷಯ ಅಂದ್ರೆ ಯಾವ ವಿಷಯ ಪತ್ರ ಕೊಟ್ಟರು ತಗೊಳ್ಳೋದು ಏನೋ ಗುಟ್ಟಿಗೆ ಮಾಡಕತ್ತಿದ್ದಾರೆ. ದೇಸಿ ಅವರು ಭಾಳ ಕೊಡಕತ್ತೀವಿ. ನೀವು ಮಾಧ್ಯಮದ ನಮ್ಗೆ ಸಹಕಾರ ಮಾಡಕತ್ತೀರಿ. ನೀವು ನಾವು ಕೊಟ್ಟಿದ್ದೆಲ್ಲ ಸುದ್ದಿ ಮಾಡೋದು ಮಾಡ್ತೀರಿ. ನಾವು ಮನೆ ಪತ್ರ ಕೊಟ್ಟರೆ ಒಂದೂ ಸ್ಪಂದನೆ ಇಲ್ಲ. ಯಾವ ಒಂದೂ ಕೆಲಸ ಆಗಲ್ಲ. ಅದರ ಸಲುವಾಗಿ ಹೊಸ ಸಚಿವರು ಬರ್ಬೇಕು, DC ಅವ್ರು ಬರತನ ಗಾಡಿ ಪಡೆದ್ರು ಅಂತ ಹೇಳಿ ಹುರುಗುಂಡ ರಸ್ತೆ ಕಡೆ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಮಾಡುವಾಗ ಇದು ಮಾಡಿದ್ವಿ. ಇಳುವರಿ ಇಲ್ಲ, ರೈತ ಭಾಳ ಇದೊಂದು ಪ್ರತಿ ಧರಣಿ ಮಾಡಬೇಕು, ಇದು ಮಾಡ್ಬೇಕಂತಾನೆ ಅಧಿಕಾರಿಗಳು ಪೂರ್ತಿ ಮತ್ತು ಅಧಿಕಾರಿಗಳು ರಾಜಕೀಯ ನಾಯಕರು ಪೂರ್ತಿ ಇದು ಬೇಜಾವಾಬ್ದಾರಿತನ ಆಗಿಬಿಡುತ್ತೆ. ಈಗ ಯಾರು ಎಲ್ಲರಿಗೂ ನಾವು ಧರಣಿ ಮಾಡಕ್ಕೆ ರೆಡಿ, ನೀವು ಇದು ಮಾಡಕ್ಕೆ ರೆಡಿ ಎಲ್ಲರೂ ಆದ್ರೂ ಸಾಕಾರ ಸಿಗೋದು ಅಂತ ಹೇಳಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಧರಣಿ ಮಾಡ್ಬೇಕಂತ ಇಟ್ಟಿದ್ದು ಸರ್. ನಿಮ್ಮ ಸಹಕಾರ ಬೇಕು, ನಿಮ್ಮ ಮೂಲಕ ತಿಳಿಸಿದ್ರೆ